ಪ್ರೀತಿಯಲ್ಲಿ ಮೋಸ, ದಾಂಪತ್ಯದಲ್ಲಿ ಕಲಹ, ದಾಂಪತ್ಯದಲ್ಲಿ ಅನುಮಾನಗಳು, ಗಂಡ ಏನಾದರೂ ಬೇರೆ ಕಡೆ ಒಂದು ಅನೈತಿಕವಾದಂತಹ ಒಂದು ಸಂಪರ್ಕದಲ್ಲಿದ್ದರೆ ಅಥವಾ ಹೆಂಡತಿ ಏನಾದರೂ ಅನೈತಿಕವಾದಂತಹ ಒಂದು ಸಂಪರ್ಕದಲ್ಲಿ ಇದ್ದರೆ ವೀಕ್ಷಕರೇ, ನಿಮ್ಮ ಪ್ರೀತಿಯನ್ನು ನೀವು ಪಡ್ಕೊಳ್ಳಿಕ್ಕೆ ನಿಜವಾದಂತಹ ಒಂದು ಸುಲಭವಾದಂತಹ ಒಂದು ಪರಿಹಾರ ಮಾರ್ಗವನ್ನು ನಾನಿವತ್ತು ನಿಮಗೆ ಹೇಳ್ಕೊಡ್ತೀನಿ. ಪ್ರೀತಿ ಅನ್ನೋಂಥದ್ದು ಯಾರ ಸ್ವತ್ತು ಅಲ್ಲ, ಯಾರಿಗೆ ದಕ್ಕಬೇಕು ಅದು ಅವರಿಗೆ ದಕ್ಕಲೇಬೇಕು ವೀಕ್ಷಕರೇ. ಅದನ್ನು ನಾವು ಬಲವಂತವಾಗಿ ನಾವು ಯಾರಿಂದನೂ ಪಡೀಲಿಕ್ಕೆ ಆಗೋದಿಲ್ಲ. ಜಗಳ ಮಾಡಿಕೊಂಡು ಕಿರಿಕಿರಿಗಳು ಮಾಡಿಕೊಂಡು ನಾವು ಯಾವುದೇ ಕಾರಣಕ್ಕೂ ಇವತ್ತು ನಾವು ಪ್ರೀತಿ ಅನ್ನೋಂಥದ್ದನ್ನು ನಾವು ಪಡೀಲಿಕ್ಕೆ ಆಗೋದಿಲ್ಲ. ನಾವು ಅಂಥ ಒಂದು ನಿಜವಾದ ಪ್ರೀತಿನಲ್ಲಿ ನಿಮಗೆ ಲೋಪದೋಷಗಳು ಕಂಡು ಬಂದು ನಿಮ್ಮ ನಿಜವಾದ ಪ್ರೀತಿಯಲ್ಲಿ ನಿಮಗೆ ತೊಂದರೆಗಳಾಗಿದ್ದರೆ ವೀಕ್ಷಕರೇ, ಈ ಅತ್ಯಂತವಾದಂತಹ ಒಂದು ಸರಳ ಪರಿಹಾರ ಮಾರ್ಗದಲ್ಲಿ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹೇಗೆ ನಮ್ಮ ಒಂದು ಪ್ರೀತಿಯನ್ನು ನಾವು ಉಳಿಸ್ಕೊಳ್ಬೇಕು, ನಮ್ಮ ನಿಜವಾದ ಪ್ರೀತಿಯನ್ನು ನಾವು ಒಂದು ಹೇಗೆ ಜಯಶೀಲರನ್ನಾಗಿ ಮಾಡ್ಕೊಳ್ಬೇಕು ಅನ್ನೋಂಥ ಒಂದು ಸುಲಭ ತಂತ್ರಾಂಶವನ್ನು ನಾನು ಹೇಳ್ಕೊಡ್ತೀನಿ ವೀಕ್ಷಕರು. ನೋಡಿ, ಮೊದಲನೇದಾಗಿ ನೀವು ಮಾಡಬೇಕಾಗಿರೋಂಥದ್ದು ಏನೂ ಇಲ್ಲ ವೀಕ್ಷಕರೇ, ನಿಮ್ಮ ಮನಸ್ಸು ಏಕಾಗ್ರತೆಯಿಂದ ಇರಬೇಕಾಗ್ತದೆ. ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಥರದ್ದು ಯೋಚನೆಗಳು ಇರಬಾರ್ದು. ಚಂಚಲ ಮನೋಭಾವನೆ ಮೊದಲನೇದಾಗಿ ಇರಬಾರ್ದು ವೀಕ್ಷಕರೇ. ಚಂಚಲ ಮನಸ್ಸು ಇಟ್ಕೊಳ್ಬೇಡಿ. ಈ ಒಂದು ತಂತ್ರ ಮಾಡಬೇಕಾದ್ರೆ ನೀವು ಪ್ರಶಾಂತವಾದಂತಹ ಒಂದು ಸ್ಥಳದಲ್ಲಿ, ಅಂದರೆ ನೋಡಿ, ಇದನ್ನು ನೀವು ಮಾಡಬೇಕಾದ್ರೆ ಬೆಳಗಿನ ಜಾವ ಅಥವಾ ರಾತ್ರಿ ಹೊತ್ತು ನೀವು ಮಲಗುವಂತಹ ವೇಳೆಯಲ್ಲಿ ಕೂಡ ನೀವು ಮಾಡಿದ್ರೆ ಬಹಳ ಒಳ್ಳೇದು ನಿಮಗೆ. ಯಾಕಂದರೆ ಮಲಗುವಂಥ ಟೈಮ್ನಲ್ಲಿ ಮಾಡಿದ್ರೆ ನಿಮಗೆ ಬಹಳ ಇದರಿಂದ ನಿಮಗೆ ಸಿದ್ಧಿಕಾಲ ನಿಮಗೆ ಸಿಗ್ತದೆ ವೀಕ್ಷಕರೇ. ಹೇಗೆ ಅಂತ ಹೇಳಿದ್ರೆ, ನೀವು ಪ್ರಶಾಂತವಾಗಿ ನೀವು ಒಂದು ಪದ್ಮಾಸನದಲ್ಲಿ ನೀವು ಕುಳಿತುಕೊಳ್ಳಿ ಮೊದಲಿಗೆ, ಆಯಿತಾ. ಈ ಪದ್ಮಾಸನದಲ್ಲಿ ನೀವು ಕುಳಿತುಕೊಂಡು ನಿಮ್ಮ ಬಾಯಿಯಲ್ಲಿ ಒಂದು ಲವಂಗವನ್ನು ನೀವು ತೆಗೆದುಕೊಳ್ಳಿ, ಆಯಿತಾ. ಒಂದು ಲವಂಗವನ್ನು ನಿಮ್ಮ ಬಾಯಿ ನಾಲಿಗೆಯ ಮೇಲೆ ನೀವು ಅದನ್ನು ಇಟ್ಕೊಂಡು ವೀಕ್ಷಕರೇ ಅದನ್ನು ಮುಚ್ಕೊಳ್ಳಿ ಬಾಯಿನ, ಆಯಿತಾ. ಬಾಯಿ ಮುಚ್ಕೊಂಡು ನೀವು ನಿಮ್ಮ ಮನಸ್ಸಿನಲ್ಲೇ ನೋಡಿ, ನಾನಿಲ್ಲಿ ನಿಮಗೆ ಡಿಸ್ಪ್ಲೇನಲ್ಲಿ ಕಾಣಿಸ್ತಾ ಇದೆ ನೋಡಿ, ತೋರಿಸ್ತಾ ಇದ್ದೀನಿ ನಿಮಗೆ. ಈ ಮಂತ್ರ ಬಹಳ ಅತ್ಯದ್ಭುತವಾದಂತಹ ಸರಳವಾದಂತಹ ಮಂತ್ರ, ಭಗವತಿ ಮಂತ್ರ ಅಂತಲೂ ಕೂಡ ನಾವು ಹೇಳ್ತೀವಿ. ಈ ಭಗವತಿ ಮಂತ್ರವನ್ನು ನೀವು ಅತಿ ಸರಳವಾಗಿ ನೀವು ಮನಸ್ಸಿನಲ್ಲಿ ನೀವು ಒಂದು 27 ಬಾರಿ ಅಥವಾ ಒಂದು 9 ಬಾರಿ ಅಥವಾ ಒಂದು 17 ಬಾರಿ ನೀವು ಮನಸ್ಸಿನಲ್ಲಿ ಅದನ್ನು ನೀವು ಪಠನೆಯನ್ನು ಮಾಡಿ. ನೀವು ಅಂದರೆ ಏಕಾಗ್ರತೆಯಿಂದ ನೀವು ಮನಸ್ಸಿನಲ್ಲಿ ಅದನ್ನು ನೀವು ಒಂದು ಗ್ರಹಿಕೆ ಮಾಡ್ತೀರಿ ನೀವು ಆ ಮಂತ್ರವನ್ನು. ಈ ಮಂತ್ರವನ್ನು ನೀವು ಗ್ರಹಿಕೆ ಮಾಡಬೇಕಾದ್ರೆ ಮನಸ್ಸಿನಲ್ಲಿ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಅಥವಾ ನಿಮ್ಮಿಂದ ಏನು ದೂರ ಆಗಿದ್ದಾರೆ ಅಂತಹವರ ಒಂದು ಭಾವಚಿತ್ರ ಅಥವಾ ಅವರನ್ನು ನೆನೆಸ್ಕೊಳ್ತಾ ನೀವು ಈ ಒಂದು ಮಂತ್ರವನ್ನು ನೀವು ಒಂದು 27 ಬಾರಿ ನೀವು ಇದನ್ನು ಮನಸ್ಸಿನಲ್ಲಿ ಪಠನೆ ಮಾಡಿ, ಆಯಿತಾ. ನೋಡಿ, ಇಲ್ಲಿ ಡಿಸ್ಪ್ಲೇನಲ್ಲಿ ಕಾಣಿಸ್ತಾ ಇದೆ ನೋಡಿ, ಮಂತ್ರ ಇದು. ಓಂ ನಮೋ ಭಗವತೆ ವಾಸುದೇವಾಯ ಮನ ವಶಂ ಕುರು ಸ್ವಾಹ. ಇಷ್ಟೇ ಈ ಸರಳವಾದಂತಹ ಮಂತ್ರ. ಓಂ ನಮೋ ಭಗವತೆ ವಾಸುದೇವಾಯ ಮನ ವಶಂ ಕುರು ಸ್ವಾಹ. ಈ ಮಂತ್ರವನ್ನು ನೀವು ಪಠಣೆಯನ್ನು ಮಾಡಬೇಕಾದ್ರೆ ಮುಖ್ಯವಾದಂತಹ ಕೆಲಸ, ನಿಮ್ಮ ಬಾಯಿಯಲ್ಲಿ ನೀವು ನಾಲಿಗೆಯ ಮೇಲೆ ಲವಂಗವನ್ನು ಇಟ್ಕೊಂಡು ಬಾಯಿ ಮುಚ್ಕೊಳ್ಳಿ ವೀಕ್ಷಕರೇ. ಈ ಮಂತ್ರವನ್ನು ನೀವು ಸಂಪೂರ್ಣವಾಗಿ ನೀವು 9 ಬಾರಿ ಅಥವಾ 17 ಬಾರಿ ಅಥವಾ 27 ಬಾರಿ ಪಠಣೆಯನ್ನು ಆದ ನಂತರ ನೀವು ಆ ಲವಂಗವನ್ನು ತೆಗೆದುಕೊಂಡು ವೀಕ್ಷಕರೇ ಒಂದು ಬಿಳಿಯ ಬಟ್ಟೆ, ಒಂದು ಸಣ್ಣದಾಗಿ ಒಂದು ಗಂಟನ್ನು ಕಟ್ಬಿಟ್ಟು ನೀವು ವೀಕ್ಷಕರೇ ನಿಮ್ಮ ಬಲಗೈಯ ಒಂದು ತೋಳಿಗೆ ಅದನ್ನು ಕಟ್ಕೊಳ್ಳಿ. ನೀವು ರಾತ್ರಿ ಹೊತ್ತಾದರೆ, ಆಯಿತಾ. ಬಲಗೈಯ ತೋಳಿಗೆ ಕಟ್ಕೊಂಡು ನೀವು ಸಂಪೂರ್ಣವಾಗಿ ನೀವು ನಿದ್ರಾಹೀನರಾಗಿ ನೀವು ಮಲಿಕೊಳ್ಳಿ. ನೀವು ಆವತ್ತು ನೀವು ಮಲಗಿದ ನಂತರ ಬೆಳಗ್ಗೆ ಎದ್ದ ತಕ್ಷಣ ನೀವು ಆ ಗಂಟನ್ನು ನೀವು ಬಿಚ್ಬಿಟ್ಟು ವೀಕ್ಷಕರೇ ಎಕ್ಕದ ಗಿಡದ ಬುಡಕ್ಕೆ ನೀವು ಹೋಗಿ ಅದನ್ನು ಕಟ್ಟಿ ಬನ್ನಿ. ಅದನ್ನು ಏನಿದೆ ಲವಂಗ ಕಟ್ಟಿರ್ತೀರಲ್ಲ ಗಂಟದು, ಅದನ್ನು ತೆಗೆದುಕೊಂಡು ಹೋಗ್ಬಿಟ್ಟು ನೀವು ಬಿಳಿ ಎಕ್ಕದ ಗಿಡಕ್ಕೆ ಹೋಗಿ ಅದನ್ನು ಕಟ್ಬಿಟ್ಟು ಬನ್ನಿ ವೀಕ್ಷಕರೇ. ನೀವು ಕಳ್ಕೊಂಡಂತಹ ಪ್ರೀತಿ ನಿಮ್ಮದಾಗ್ತದೆ, ನಿಮ್ಮ ದಾಂಪತ್ಯ ಕಲಹಗಳು ದೂರ ಆಗ್ತದೆ. ಅಥವಾ ನೀವು ಯಾರನ್ನೇ ಇಷ್ಟಪಟ್ಟಿರಲಿ, ಅವರು ಎಲ್ಲೇ ಇರಲಿ, ಎಷ್ಟೇ ದೂರದಲ್ಲಿರಲಿ, ಅವರೇ ಒಟ್ಟು ನಿಮ್ಮ ಒಂದು ಪ್ರೀತಿಗೆ ದಾಸರಾಗಿ ಅವರು ನಿಮ್ಮ ಹತ್ರ ಬರ್ತಾರೆ ವೀಕ್ಷಕರೇ. ಈ ಸರಳವಾದಂತಹ ತಂತ್ರವನ್ನು ಮುಖ್ಯವಾಗಿ ನೋಡಿ, ಇನ್ನೊಮ್ಮೆ ಹೇಳ್ತೀನಿ. ಬಾಯಿಯಲ್ಲಿ ಲವಂಗವನ್ನು ಇಟ್ಟುಕೊಂಡು ಈ ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ ಮನವಶಂ ಕುರು ಸ್ವಾಹ ಅಂತ ಹೇಳಿ 9 ಬಾರಿ ಅಥವಾ 17 ಬಾರಿ ಅಥವಾ 27 ಬಾರಿ ಪಠನೆಯನ್ನು ಅವರ ನೆನೆಸ್ಕೊಳ್ತಾ ಪಠನೆಯನ್ನು ಮಾಡಿಬಿಟ್ಟು ಅದನ್ನು ನಿಮ್ಮ ಬಲಗೈಯ ತೋಳು ಭಾಗಕ್ಕೆ ಆ ಲವಂಗವನ್ನು ಕಟ್ಕೊಳ್ಳಿ ವೀಕ್ಷಕರೇ, ಆಯಿತಾ. ಇಷ್ಟು ಸರಳವಾದಂಥ ತಂತ್ರವನ್ನು ಮಾಡಿ ನಿಮ್ಮ ಪ್ರೀತಿಯನ್ನು ನೀವು ಪಡ್ಕೊಳ್ಳಿ ವೀಕ್ಷಕರೇ. ಬಲವಂತವಾಗಿ ಯಾವುದನ್ನು ಕೂಡ ಇವತ್ತು ಮಾಡ್ಲಿಕ್ಕೆ ಆಗೋದಿಲ್ಲ. ಶ್ರದ್ಧೆಯಿಂದ ನಿಮ್ಮ ಒಂದು ಪ್ರೀತಿ ನಿಜವಾಗ್ಲೂ ಒಳ್ಳೆಯದಾಗಿದ್ದರೆ ಈ ಕೆಲಸವನ್ನು ಮಾಡಿ ವೀಕ್ಷಕರೇ. ನೀವಿನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ ವೀಕ್ಷಕರೇ, ಧನ್ಯವಾದಗಳು.